ಹಾಯ್ ಹಾಲಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಈವ್ನಿಂಗ್ ರೊಟೀನ್ ಯಾವ ಥರ ಇರುತ್ತೆ ಅಂತ ತೋರಿಸ್ತಿದ್ದೀನಿ. ಅಂದರೆ ನಾನು ಸಾಯಂಕಾಲದಿಂದ ಎಲ್ಲನೂ ಡಿನ್ನರ್ ತನಕ ಏನೇನು ಮಾಡ್ತೀನಿ, ನಮ್ಮ ಹಸ್ಬೆಂಡ್ ಬಂದಿಂದ ಸನಿನೆಲ್ಲ ಯಾವ ಥರ ಇಟ್ಕೊತೀನಿ ಆ ಥರ ತೋರಿಸ್ತಿದ್ದೀನಿ. ಇವತ್ತು ಒಂದು ಸ್ವಲ್ಪ ಕೆಲಸ ಎಕ್ಸ್ಟ್ರಾನೇ ಆಯ್ತು ಅಂತಲೇ ಹೇಳ್ಬೋದು. ಫ್ರಿಡ್ಜ್ ಮೇಲೆ ನಾನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ಕಿಚನ್ ಕ್ಲೀನ್ ಮಾಡ್ಕೊತಿದ್ದೆ. ಫ್ರಿಡ್ಜ್ ಮೇಲೆ ಸ್ವಲ್ಪ ಡೀಪ್ ಕ್ಲೀನಿಂಗ್ ನಾನು ಮಾಡಿರಲಿಲ್ಲ, ಮೇಲ್ಮೇಲೆ ಮಾಡ್ಕೊತಿದ್ದೆ. ಅದಕ್ಕೆ ಇವತ್ತು ನಮ್ಮ ಹಸ್ಬೆಂಡ್ ಮನೇಲಿದ್ರಲ್ವ, ಅದು ಫ್ರಿಡ್ಜೆಲ್ಲ ತೆಗೆದು ಕಿತ್ತಿ ಹಿಂದಕ್ಕೆಲ್ಲ ಸರಿಸಿ ನನಗೆ ಆಗ್ತಿರ್ಲಿಲ್ಲ ಅಂತ ನಾನು ಅಷ್ಟೇ ಮೇಲ್ಮೇಲೆ ಮಾಡ್ಕೊತಿದ್ದೆ. ಅದನ್ನು ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡಿಬಿಡೋಣ ಅಂಥೇಳಿ ಅವ್ರನ್ನ ಕರ್ಕೊಂಡು ಮಾಡ್ಕೊತಿದ್ದೀನಿ ನೋಡಿ. ಯಾಕಂದರೆ ನಮಗೆ ಅದನ್ನು ಅಷ್ಟು ಸರಿಸೋಷ್ಟು ನಮಗೆ ಎನರ್ಜಿ ಇರಲ್ಲ, ನನಗಂತೂ ಆಗಲ್ಲ. ಹಾಗಾಗಿ ಅವರಂತರೂ ನೈಟ್ ಟೈಮಲ್ಲೇ ಖಾಲಿ ಇರೋದಲ್ವ, ಹಂಗಾಗಿ ಅವರಿದ್ದಾಗೆ ಮಾಡ್ಕೋಬೇಕಂತೇಳಿ ಅವರಿದ್ರಲ್ವ, ಅವರು ಎತ್ತಿಕೊಟ್ಟು ಎಲ್ಲ ಅದಿದು ಮಾಡಿಕೊಟ್ರು. ನಾನೆಲ್ಲ ನೀಟಾಗಿ ಒರೆಸ್ಕೊಂಡು ಹಿಂದ್ಗಡೆ ಎಲ್ಲ ಏನು ಕಸ ಬಿದ್ದಿರುತ್ತಲ್ವ ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗೆಲ್ಲ ಒರೆಸ್ಕೊಂಡು, ತುಂಬ ದಿನವೇ ಆಗಿತ್ತಲ್ವ, ತುಂಬಾ ಫುಲ್ ಅದಿದಾಗೋಗಿತ್ತು. ಆಮೇಲೆ ನೀಟಾಗಿ ಒರೆಸಿದ ತಕ್ಷಣವೇ ಮತ್ತೆ ಬಂದು ಅದ್ರ ಪ್ಲೇಸಿಗೆ ಸರಿಸಿ ಕೊಟ್ಟು ಹೋದರು. ಆಮೇಲೆ ನಾನು ಮುಂದಿನ ಕೆಲಸ ಮಾಡಿಕೊಂಡೆ ನೋಡಿ. ಅದು ಕೂಡ ಮೇಲ್ಗಡೆ ಎಲ್ಲ ನನಗೆ ಫ್ರಿಡ್ಜ್ ಮೇಲೆ ಏನೂ ಇಡಬಾರ್ದು ಅನ್ನೋದೇ ನನಗೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಸ್ಪೇಸಸ್ ಸ್ವಲ್ಪ ನಮ್ಮದು ಅಡುಗೆ ಮನೆ ಚಿಕ್ಕದಾಗಿ ಆಗಿರೋದ್ರಿಂದ ನಾನು ಮೇಲ್ಗಡೆ ಇಟ್ಕೊಳ್ಳೇಬೇಕಾಗುತ್ತೆ. ಹಣ್ಣು ಈ ಥರ ಎಲ್ಲ ಮತ್ತು ಬೆಳ್ಳುಳ್ಳಿ ಆ ಥರ ಎಲ್ಲ ನಾನು ಇಟ್ಕೊಳ್ಳೇಬೇಕಾಗುತ್ತೆ, ಇಲ್ಲಾಂದರೆ ನನಗೆ ಸ್ಪೇಸ್ ಸಾಕಾಗಲ್ಲ. ಹಾಗಾಗಿ ಏನಾದರೂ ಇಟ್ಟರೆ ಆಯ್ತು ಬಿಡು ಅಂತೇಳಿ ನಾನೇನು ಫ್ರಿಡ್ಜ್ ಕವರ್ ಇರುತ್ತಲ್ಲ ಅದನ್ನು ರಿಮೂವ್ ಮಾಡಿಬಿಟ್ಟೆ. ಅದು ತುಂಬ ದಿನವೇ ಆಯಿತು. ಸದ್ಯಕ್ಕೆ ಇನ್ನೊಂದು ಆರ್ಡ್ರ್ ಮಾಡಿ ತರಿಸೋ ತನಕ ಈ ಥರ ಒಂದು ಬಟ್ಟೆ ಹಾಕ್ಕೊಂಡಿರೋಣ ಅಂತ ಈ ಥರ ಒಂದು ಬಟ್ಟೆ ಹಾಕ್ಕೊಂಡಿದ್ದೀನಿ ನೋಡಿ. ಸದ್ಯಕ್ಕಿರಲಿ ಅಂದ್ಬಿಟ್ಟು ಹಾಗೆ ಫ್ರಿಡ್ಜ್ ಮೇಲೆ ಏನೇನು ಜೋಡಿಸ್ಬೇಕು ಅದನ್ನು ನೀಟಾಗಿ ಜೋಡಿಸ್ತಿದ್ದೆ ನೋಡಿ. ಹಣ್ಣೊಂದು ಕಡೆ, ಬೆಳ್ಳುಳ್ಳಿ ಆ ಥರ ಎಲ್ಲ. ನೆಕ್ಸ್ಟು ಸನಿಗೆ ಸುಮ್ಮನೆ ಚಿಕ್ಕ ಪುಟ್ಟ ಚಾಕ್ಲೇಟು ಅವೆಲ್ಲ ತಿನ್ನೋಕೆ ತಂದಿರ್ತೀವಲ್ಲ ಅದನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಬಿಡ್ತೀನಿ ನೋಡಿ. ಈ ಥರ ಸ್ವಲ್ಪ ಜಾಸ್ತಿ ಸಣ್ಣಂದು ದ್ವಾಮಿ ಥರ ಆಗ್ತಿದ್ದಾವೆ ನಮ್ಮ ಮನೆಯಲ್ಲಿ. ಎಷ್ಟು ಕ್ಲೀನ್ ಮಾಡಿದ್ರೂ ಹೋಗ್ತಾನೆ ಇಲ್ಲ, ಅದು ಎದುರು ಪ್ರಾಬ್ಲಮ್ ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ಎಲ್ಲನೂ ಫ್ರಿಡ್ಜ್ ಕ್ಲೀನ್ ಮಾಡಿದ ಮೇಲೆ ಕೆಳಗಡೆ ಇನ್ನು ಮಿಕ್ಕಿದ್ದೆಲ್ಲ ಕಸ ಬಳ್ಕೊಂಡು ಚೆನ್ನಾಗಿ ಒರೆಸ್ಕೊತಿದ್ದೆ ನೋಡಿ. ಯಾಕಂದರೆ ಅಷ್ಟೇ ಪಾರ್ಟ್ ಕಸ ಬಳ್ಕೊಂಡು ಒರೆಸ್ಕೊಂಡು ಬಿಟ್ಟಿದ್ದೆ. ಇನ್ನು ಮುಂದಿಂದೆಲ್ಲಷ್ಟು ಹಾಗೆ ಬಿಟ್ಟಿದ್ನಲ್ವ ಅದನ್ನು ಬಳ್ಕೊಂಡು ನೀಟಾಗಿ ಒರೆಸ್ಕೊಂಡು ಬಿಡೋಣ ಅಂಥೇಳಿ ಬಳಿತಿದ್ದೀನಿ ನೋಡಿ. ಇನ್ನು ನೀಟಾಗಿ ಒರೆಸ್ಕೊತಿದ್ದೀನಿ. ಇನ್ನೂ ನಾನು ಅಡುಗೆ ಮಾಡೋದು ಬಾಕಿ ಇದೆ, ಯಾಕಂದರೆ ಇದನ್ನು ಮೊದಲು ಮುಗಿಸ್ಕೊಂಡು ಬಿಡೋಣ, ನೆಕ್ಸ್ಟ್ ಅಡುಗೆ ಮಾಡಿದ್ರೆ ಆಯ್ತು ಅಂತೇಳಿ ಇದನ್ನು ಮುಗಿಸ್ಕೊತಾ ಇದ್ದೀನಿ ನೋಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅವರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಹಾಗೆ ಎಲ್ಲನೂ ಒರೆಸಿದ ತಕ್ಷಣವೇ ಇನ್ನು ಅಡುಗೆ ಮಾಡಬೇಕಲ್ವ, ಏನೇನು ಮಾಡೋದು, ಏನೇನು ಕಟ್ ಮಾಡೋದು ಅಂತೇಳಿ ನೋಡ್ಕೊತಿದ್ದೆ ನೋಡಿ. ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ರೆ ಆಯಿತು, ಇನ್ನೇನು ರಾತ್ರಿಗೆ ಸುಮ್ಮನೆ ಸಿಂಪಲ್ಲಾಗಿ ಅಂಥೇಳಿ ರೊಟ್ಟೆ ಜೊತೆಗೂ ಆಗುತ್ತೆ, ಅನ್ನದ ಜೊತೆನೂ ಆಗುತ್ತೆ ಅಂಥೇಳಿ ಬೆಂಡೆಕಾಯಿ ಪಲ್ಯ ಮಾಡ್ಕೊತಿದ್ದೆ ನೋಡಿ. ಬೆಂಡೆಕಾಯಿನ ತೆಗೆದುಬಿಟ್ಟು ತೊಳೆದ್ಬಿಟ್ಟು ಅಜ್ಜಿಗೆ ಎರ್ಚಕ್ಕೆ ಕೊಡ್ತಾ ಇದ್ದೆ ನೋಡಿ. ಅಜ್ಜಿ ಎರ್ಚಿ ಕೊಡ್ತಾರೆ ಚೆನ್ನಾಗಿ ನೀಟಾಗಿ ಸಣ್ಣದಾಗಿ ಎರ್ಚಿ ಕೊಡ್ತಾರೆ ಅವರು. ಇವಾಗ ಅಜ್ಜಿಗೆ ಕೊಟ್ಟೋಣ ಅಂತ ಕೊಡ್ತಿದ್ದೀನಿ ನೋಡಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ದಿನಸಿ ಐಟಮ್ ಎಲ್ಲ ತೆಗೆದಿಟ್ಟಿದ್ನಲ್ಲ ಅದನ್ನು ಸ್ವಲ್ಪ ಫಿಲ್ಲಪ್ ಮಾಡೋದಿದ್ದು, ಹಾಗಾಗಿ ಅವನ್ನೆಲ್ಲ ನೀಟಾಗಿ ತುಂಬ್ಕೊತಾ ಇದ್ದೆ ನೋಡಿ. ಚಿಕ್ಕ ಚಿಕ್ಕ ಬಾಟಲಲ್ಲೆಲ್ಲನೂ ನೀಟಾಗಿ ತುಂಬ್ಕೊತಾ ಇದ್ದೆ. ನಾನೇನಂದರೆ ತಂದು ಇದೇ ಥರನೇ ಬಾಕ್ಸಲ್ಲಿ ಇಟ್ಬಿಟ್ಟಿರ್ತೀನಿ. ಪ್ಯಾಕೆಟ್ ಖಾಲಿ ಆದಾಗೆಲ್ಲ ಅದ್ರ ಪ್ಲೇಸಿಗೆ ಅವನ್ನೆಲ್ಲ ತುಂಬಿಸ್ಕೊತೀನಿ ನೋಡಿ. ಯಾಕಂದರೆ ಒಂದು ಇರುತ್ತೆ, ಒಂದೊಂದು ಖಾಲಿ ಆಗಿರುತ್ತೆ, ಹಾಗಾಗಿ ಯಾವ ಖಾಲಿ ಆಗುತ್ತೋ ಅವನು ಈ ಥರ ತುಂಬಿಸ್ಕೊತೀನಿ. ಈಗ ಅಜ್ಜಿ ನನಗೆಲ್ಲ ಬೆಂಡೆಕಾಯಿ ಎಲ್ಲ ಕೊಯ್ದು ಕೊಟ್ಟರು, ಮಾಡ್ಕೊಂಡು ಬಿಡೋಣ ಅಂಥೇಳಿ ಕಡಾಯಿ ತೊಗೊತಿದ್ದೀನಿ. ಇದೇನು ರೆಸಿಪಿ ನಾನೇನು ನಿಮಗೇನು ತೋರಿಸಲ್ಲ, ಯಾಕಂದರೆ ನಾರ್ಮಲ್ ಬೆಂಡೆಕಾಯಿ ಪಲ್ಯ ಮಾಡ್ತಿದ್ದೀನಿ, ನಾನೇನು ಬೇರೆ ಮಾಡ್ತಿಲ್ಲ. ನಾನು ಜಸ್ಟ್ ಈವ್ನಿಂಗ್ ಟೈಮಲ್ಲಿ ನನ್ನ ರೊಟೀನ್ ಯಾವ ಥರ ಇರುತ್ತೆ, ನಾನು ಯಾವ ಥರ ಸನಿ ಹಿಡ್ಕೊಂಡು ಅಡುಗೆ ಮಾಡ್ತೀನಿ
ಆ ಥರ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಂತೇಳಿ ತೋರಿಸ್ತಿದ್ದೀನಿ ಅಷ್ಟೇ, ಮತ್ತೇನಿಲ್ಲ. ಹಾಗೆ ನೋಡ್ತಿರ್ಬೋದು ಕತ್ಲಾಗಿದೆ. ನನಗೆ ಈ ಥರ ವಿಂಡೋ ಓಪನ್ ಮಾಡ್ಕೊಂಡು ಅಡುಗೆ ಮಾಡೋಕ್ಕೂ ರಾತ್ರಿಲಿ ನನಗೆ ಭಯ ಆಗುತ್ತೆ, ಯಾಕಂದರೆ ಸ್ವಲ್ಪ ಎದುರಿಗೆ ಆಗುತ್ತಲ್ವ. ನೋಡಿದರೆ ಫುಲ್ ಕತ್ಲ, ಅಲ್ಲಿ ಹಿಂದ್ಗಡೆನೂ ಕೂಡ ಯಾವುದೇ ರೀತಿ ಲೈಟಿಂಗ್ಗಳಿಲ್ಲ, ಹಾಗಾಗಿ ನನಗೆ ಭಯ ಆಗ್ತಿರುತ್ತೆ. ಸ್ವಲ್ಪ ಲೈಟಾಗಿ ತೆಗ್ದಿರ್ತೀನಿ, ಸ್ವಲ್ಪ ಭಯ ಆದಾಗೆಲ್ಲ ಮತ್ತೆ ಕ್ಲೋಸ್ ಮಾಡ್ಕೊಂಡು ಬಿಡ್ತೀನಿ. ಈ ಥರ ಭಯ ಆದಾಗೆಲ್ಲ ನೋಡ್ತಿರ್ಬೋದು ನೀವು. ಅಡುಗೆ ಮಾಡ್ತಿದ್ದೀನಿ ನಾನು. ಬೇಗ ಬೇಗ ಮಾಡಿಕೊಂಡ್ರೆ ಸನಿಗೂ ಊಟ ಮಾಡ್ಸೋಕ್ಕಾಗುತ್ತೆ. ಆಲ್ರೆಡಿ ತುಂಬಾ ಲೇಟಾಗಿ ಹೋಗಿದೆ, ಯಾಕಂದರೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಲ್ವ, ಲೇಟ್ ಆಗಿಬಿಡ್ತು ನನಗೆ. ಬೇಗ ಬೇಗನೆ ಮಾಡ್ಕೊತಿದ್ದೀನಿ ಸನಿಗೋಸ್ಕರ. ಬೆಂಡೆಕಾಯಿ ಎಲ್ಲ ಹುರ್ಕೊಂಡು, ಬೆಂಡೆಕಾಯಿದು ಸ್ವಲ್ಪ ಒಂದಿಷ್ಟು ಈ ಥರ ದೊಡ್ಡ ದೊಡ್ಡದಾಗಿ ಹೆರ್ಚಿ ಕೊಟ್ಟಿದ್ದಾರಲ್ಲ ಅಜ್ಜಿ, ಅವನ್ನ ಸುಮ್ಮನೆ ಸಪ್ರೇಟಾಗಿ ತೆಗೆದು ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದು. ಈ ಕಡೆ ಸನಿ ನೋಡಿ ಆಟ ಆಡ್ಕೊತಾ ಇದ್ದ. ಈ ಕಡೆ ನನ್ನ ಪಲ್ಯ ಕೂಡ ರೆಡಿ ಆಯಿತು. ನಮ್ಮ ಹಸ್ಬೆಂಡ್ ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ರು ನೋಡಿ. ಈ ಥರ ನಾನು ಅಡುಗೆ ಮಾಡುವಾಗ ಅಜ್ಜಿ ಜೊತೆಗೆ ಈ ಥರ ಆಟ ಆಡ್ತಾ ಇದ್ದ ನೋಡಿ ಅವನು. ಹಾಗೆ ಅನ್ನಕ್ಕಿಟ್ಟು ಹೊರಗಡೆ ಬಂದೆ ನಾನು. ನಮ್ಮ ಹಸ್ಬೆಂಡ್ ಇನ್ನೇನು ಹೊರಗಡೆ ಹೋಗಿ ಬಂದಮೇಲೆ ಊಟ ಮಾಡ್ಕೊಂಡ್ರಾಯ್ತು ಎಲ್ಲ ಅಂದ್ಬಿಟ್ಟು. ಹಾಗೆ ಅವನು ಕೇಳ್ತಾ ಇದ್ದ, ಅಲ್ಲೆಲ್ಲ ನಾವು ಫ್ರೇಮ್ ಹಾಕಿದ್ವಲ್ಲ, ಯಾರು ಅಪ್ಪ ಅಮ್ಮ ಯಾಕೆ ತೆಗೆಸ್ಕೊಂಡ್ರು, ಅಜ್ಜಿಗೆಲ್ಲ ಕ್ವಶನ್ ಮಾಡ್ತಾ ಇದ್ದ ನೋಡಿ. ಅಜ್ಜಿ ಹಾಗೆ ಹೀಗೆ ಹೇಳ್ಕೊಂಡು ಮೇಂಟೈನ್ ಮಾಡ್ತಿದ್ರು. ಈ ಥರ ಅಜ್ಜಿ ಜೊತೆಗೆ ತುಂಬಾ ಚೆನ್ನಾಗಿ ಆಟ ಆಡ್ಕೊತಾನೆ ಅವನು. ಅವನಿಗೆ ಊಟ ಮಾಡಿಸ್ಬೇಕಂದ್ರೆ ನಮ್ಮ ಹಸ್ಬೆಂಡ್ ಬೇರೆ ಹೊರಗಡೆ ಹೋಗಿದ್ರಲ್ವ, ಅವ್ರು ಬಂದಿಂದನೇ ಮಾಡಿಸೋಣ ಅಂತ ಕಾಯ್ತಾ ಇದ್ದೀನಿ. ಅವನು ನೈಟಲ್ಲಿ ಮಾತ್ರ ಇಬ್ಬರು ಇದ್ರೇ ಊಟ ಮಾಡ್ತಾನೆ. ಸ್ವಲ್ಪ ಹೊರಗಡೆ ಎಲ್ಲ ಓಡಾಡಿಕೊಂಡು ತಿನ್ನಿಸಿದ್ರೇ ಊಟ ಮಾಡೋದು ಅವನು. ಹಾಗಾಗಿ ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ನೋಡಿ ನಾನು. ಇದಾಗಿತ್ತು ನನ್ನ ಒಂದು ನೈಟ್ ರೊಟೀನು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ನನ್ನ ವಿಡಿಯೋನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.